ಹೆಲೋ, ಎಲ್ರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರೂ ಇವತ್ತು ಭೇಟಿ ಆಗ್ತಿರೋ ಈ ಒಂದು ಅವಕಾಶಕ್ಕೆ. ಹಾಯ್ 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 ಎಲ್ರಿಗೂ ನಮಸ್ಕಾರ. ಎಸ್, ಕೀರ್ತಿ ಅಕ್ಕ, ವಿ ರಿಯಲಿ ಮಿಸ್ ದ ಟೀಮ್. ಥ್ಯಾಂಕ್ ಯು ತನುಶ್ರೀ ಅವರೇ, ಹಾರ್ವಿ ಅವರೇ, ಥ್ಯಾಂಕ್ ಯು. ಹೃದಯ ತುಂಬ ಭಾರವಾಗಿದೆ, ಯಾಕಂದರೆ ಇವತ್ತು ನಮ್ಮ ಲಕ್ಷ್ಮೀ ಬಾರಮ್ಮದ ಕೊನೆಯ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಜೊತೆ ಚಿಕ್ಕದಾಗಿ ಒಂದು ಕಾನ್ವರ್ಸೇಷನ್ ಮಾಡಿ ನಿಮ್ಗೇನು ಅನ್ನಿಸ್ತಿದೆ, ನಿಮಗೆ ಸೀರಿಯಲ್ ಜರ್ನಿ ಹೇಗೆ ಅನ್ನಿಸ್ತು, ನನಗೇನು ಅನ್ನಿಸ್ತಿದೆ ಅನ್ನೋದನ್ನು ಸ್ವಲ್ಪ ಹಂಚ್ಕೊಂಡು ಕೊನೆಯದಾಗಿ ಕೀರ್ತಿಯಾಗಿ ನಿಮ್ಮ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಈ ಒಂದು ಜರ್ನಿನ ಮುಗಿಸೋಣ ಅಂತ ಇವತ್ತು ಬಂದಿದ್ದೀನಿ. ಹಾಯ್ ಎಲ್ರಿಗೂ, ಹಾಯ್ ನಮಸ್ಕಾರ. How are you? I'm good. ಅರುಂಧತಿ ಅವರೇ, ಸೂಪರ್ ಆ್ಯಕ್ಟಿಂಗ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಅಮ್ಮು ಕ್ವೀನ್ ಅವರೇ, ಮಿಸ್ ಯು ಅಕ್ಕ, ಯು ಆರ್ ಆ್ಯಕ್ಟಿಂಗ್ ಅಮೇಝಿಂಗ್. ಅನನ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸಿಂಚನಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವಿ ಮಿಸ್ ಯೋರ್ ಟೀಮ್ ಆ್ಯಂಡ್ ಸೀರಿಯಲ್. ಗಗನ ಆನಂದ್ ಅವರೇ, ಥ್ಯಾಂಕ್ ಯು. ನಾನು ತುಂಬ ಮಿಸ್ ಮಾಡ್ಕೋತೀನಿ ನಿಮ್ಮೆಲ್ರೂ, ಈ ಪಾತ್ರನ ನಾನು ತುಂಬ ಮಿಸ್ ಮಾಡ್ಕೋತೀನಿ. ನೈಸ್, ಬ್ಯೂಟಿಫುಲ್ ಆಗಿತ್ತು ನಿಮ್ಮ ಪಾತ್ರ, ಗೊಂಬೆ ಆಗಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗೊಂಬೆ ಆಗಿ ಚೆನ್ನಾಗಿತ್ತು. ಗೊಂಬೆ ಅಂತ ನನ್ನನ್ನು ರೆಕಗ್ನೈಸ್ ಮಾಡಿದಾಗ ನಂಗೆ ಇನ್ನೂ ಖುಷಿ ಆಗುತ್ತೆ. ಬಿಕಾಸ್ ಕೀರ್ತಿಯಾಗಿ ನನ್ನನ್ನು ಇಷ್ಟಪಟ್ರಿ, ನನ್ನನ್ನು ರೆಕಗ್ನೈಸ್ ಮಾಡಿದ್ರಿ, ನನಗೆ ಪ್ರೀತಿ ಕೊಟ್ರಿ. ಬಟ್ ಗೊಂಬೆ ಅಂತ ಬದಲಾದಾಗ ಆಗಲೂ ಅದೇ ಪ್ರೀತಿನ ಕಂಟಿನ್ಯೂ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ತುಂಬ ಧನ್ಯಳಾಗಿದೆ ನಾನು. ಥ್ಯಾಂಕ್ ಯು. ಸರಸ್ವತಿ ಅವರೇ, ಮಿಸ್ ಯು ಟು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾವ್ ಅವರೇ, ಥ್ಯಾಂಕ್ ಯು. ಕೆಲವೇ ಕ್ಷಣಗಳು ನಮ್ಮ ಶಮಂತ್ ಅವರು ಜಾಯಿನ್ ಆಗೋದಕ್ಕೆ ವೇಟ್ ಮಾಡೋಣ. ಥ್ಯಾಂಕ್ ಯು ಮೇಘ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅಪ್ಪು, ಯು ಆರ್ ಮೈ ಫೇವ್ರೆಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಅಂತ ಗೊತ್ತು. ಸೀರಿಯಲಲ್ಲಿ ಏನೇ ಆದರೂ, ನಮ್ಮದೇ ಏನೋ ಒಂದು ಪರ್ಸನಲ್ ಲೈಫಲ್ಲಿ ಏನೇ ಆದರೂ ಅದನ್ನು ಹಾಕಿ ಪ್ರಮೋಟ್ ಮಾಡಿರುವಂತಹ ಪೇಜಸ್ಗಳಿಗೂ ಎಲ್ಲ ಅಭಿಮಾನಿಗಳಿಗೂ ತುಂಬ ಅಂದರೆ ತುಂಬ ಧನ್ಯವಾದ. ಲಕ್ಷ್ಮೀ ಬಾರಮ್ಮ ತಂಡದ ಕಡೆಯಿಂದ ತುಂಬ ಧನ್ಯವಾದ. ಸಂಜು ಲಚ್ಚಿ, ಅವರ್ ಆ್ಯಕ್ಟಿಂಗ್ ಆ್ಯಂಡ್ ಡಾನ್ಸ್ ಇಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಇಮೋಷ್ನಲ್ ಅನ್ನಿಸ್ತಾ ಇದೆ. ಕೊನೆಯದಾಗಿ ಒಂದು ಲಾಸ್ಟ್ ಟೈಮ್ ಕೀರ್ತಿಯಾಗಿ ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಇಷ್ಟು ಬೇಗ ಈ ಸಮಯ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಮಗೆ ತುಂಬ ಬೇಗ ಅನ್ನಿಸ್ತಾ ಇದೆ. ತುಂಬ ಸಮಯ ಆಗಿದೆ. 2 ವರ್ಷ, ಆ್ಯಕ್ಚುಲಿ 3 ವರ್ಷ ನಾವು ನಿಮ್ಮ ಜೊತೆ ಈ ಜರ್ನಿ ಮಾಡಿದ್ದೀವಿ, ನಿಮ್ಮ ಜೊತೆ ನಡ್ಕೊಂಡು ಬಂದಿದ್ದೀವಿ. ಆದರೂ ಇಷ್ಟು ಬೇಗ ಅಂತ ನಮಗೂ ಅನ್ನಿಸ್ತಾ ಇದೆ. ಆದರೂ ಒಂದು ಖುಷಿ ಇದೆ. ಹೋಗ್ತಾ ಇದ್ದಾಗಲೂ ನಿಮ್ಮ ಪ್ರೀತಿ ಹೀಗೆ ಇದೆ, ಇನ್ನು ಮುಂದೆ ಕಂಟಿನ್ಯೂ ಆಗಬೇಕಿತ್ತು ಅಂತ ಎಷ್ಟೋ ಜನರು ಹೇಳ್ತಿದ್ದೀರಾ ಅನ್ನೋದು ಅದೇ ನಮಗೆ ಗೆಲುವು. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ, ತುಂಬ ಬೇಜಾರು ಇದೆ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀವಿ ಅಂತ. ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ಒಂದು ಭಾವನೆನೂ ಇದೆ. ಸೊ ಬೇಜಾರಾಗ್ತಿದೆ. ಎಸ್, ಸಹನಾ ಅವರೇ, ನಮಗೂ ಬೇಜಾರಾಗ್ತಿದೆ. ದೀಕ್ಷಿತ್ ಅವರೇ, ಮಿಸ್ ದ ಸೀರಿಯಲ್, ಥ್ಯಾಂಕ್ ಯು. ಸೂಪರ್ ಗೊಂಬೆ ಅಕ್ಕ, ಥ್ಯಾಂಕ್ ಯು. ಜಾನ್ ಅವರೇ, ಮೈ ಫೇವ್ರೇಟ್ ಆಕ್ಟರ್ ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್ ಮಾತಾಡೋ ಸ್ಟೈಲ್ ಡಿಫ್ರೆಂಟ್ ಆಗಿದೆ, ಅದು ತುಂಬ ಇಷ್ಟ. ಆಶಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ಪಾತ್ರದಲ್ಲಿ ನನಗೆ ಗೊತ್ತಿಲ್ಲದೆ ಇರುವಂತಹ ನನ್ನಲ್ಲಿರೋ ಕ್ವಾಲಿಟೀಸ್ನ ಹೈಲೈಟ್ ಮಾಡಿರುವಂಥದ್ದು
ರೈಟರಿಂದ ಆಗಲಿ, ನಮ್ಮ ಕಲರ್ಸ್ ಕನ್ನಡ ಕಡೆಯಿಂದ ಆಗಲಿ, ನೀವು ವೀಕ್ಷಕರಾಗಲಿ, ನನ್ನ ವಾಯ್ಸ್, ನನ್ನ ಕಣ್ಣು, ಈ ಥರದ ವಿಷಯಗಳನ್ನೆಲ್ಲ ನನಗೆ ತುಂಬ ಹೈಲೈಟ್ ಮಾಡಿ ತುಂಬ ಆ ವಿಷಯಗಳಿಗೆ ಪ್ರೀತಿ ಕೊಟ್ಟಿರುವಂಥದ್ದು, ನನ್ನಲ್ಲಿ ತುಂಬ ಕಾನ್ಫಿಡೆನ್ಸ್ ತುಂಬಿರುವಂಥದ್ದು ಈ ಕೀರ್ತಿ ಪಾತ್ರ. ಸೊ ಇದನ್ನು ಮಾಡಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಇದನ್ನು ಮಾಡೋದಕ್ಕೆ ಸಿಕ್ಕಿರೋ ಅವಕಾಶ ನನಗೆ ತುಂಬ ಖುಷಿ ಕೊಟ್ಟಿದೆ. ನೋಡಿ, ಲಾಸ್ಟ್ ಲೈವಲ್ಲೂ ವೈಷ್ಣವ್ರನ್ನ ಹುಡುಕ್ತಾನೆ ಇದ್ದೀನಿ, ವೈಷ್ಣವ್ಗೋಸ್ಕರ ಕಾಯ್ತಾನೆ ಇದ್ದೀನಿ. ಥ್ಯಾಂಕ್ ಯು ಯೂನಿ ಗರ್ಲ್, ಥ್ಯಾಂಕ್ ಯು ಸೊ ಮಚ್. Thank you so much. Really missing your sister. Thank you. Thank you, Shivani ಅವರೇ. ನಿನ್ನೆ ಅನ್ಸುತ್ತೆ ಸಖಿಯೇ ಸಾಂಗ್ ರಿಲೀಸ್ ಆಗಿತ್ತು. ಹೊಸದಾಗಿ ಏನೋ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ವಿ. ಸ್ಟಾರ್ ಬಕ್ಸ್ ಗರ್ಲ್ ಅಂತ ನಾನೊಂದು ಪೋಸ್ಟ್ ಕೂಡ ಹಾಕಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನ ಇನ್ನೂ ಎಷ್ಟೋ ಜನ ನೆನ್ಪಿಟ್ಕೊಂಡು ಸ್ಟಾರ್ ಬಕ್ಸ್ ಕೀರ್ತಿ ಅಂತ ನನಗೆ ಕಮೆಂಟ್ಸ್ ಹಾಕಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಪ್ರಿಯಾ ಉಮೇಶ್ ಅವರು, ನಿಮ್ಮ 2 ಪಾತ್ರ ಗೊಂಬೆಯಾಗಿ, ಕೀರ್ತಿ ರಘುವೀರಾಗಿ, ಯು ಡಿಡ್ ವೆಲ್, ಥ್ಯಾಂಕ್ ಯು ಸೋ ಮಚ್. ಸೊ 3 ವರ್ಷ ಆಗಿದೆ, ಭಾಗ್ಯಲಕ್ಷ್ಮಿಯಾಗಿ 1 ವರ್ಷ, ಲಕ್ಷ್ಮೀ ಬಾರಮ್ಮ ಆಗಿ 2 ವರ್ಷ ಆಗಿದೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ನಿನ್ನೆ ಮೊನ್ನೆ ಸ್ಟಾರ್ಟ್ ಆಯ್ತು ಈ ಸೀರಿಯಲ್ ಅಂತ ಅನ್ಸುತ್ತೆ ನಮ್ಗೆ ಯೋಚನೆ ಮಾಡಿದ್ರೆ. ಆದ್ರೆ ಆಲ್ರೆಡಿ ಅಂತಿಮ ಅಧ್ಯಾಯಕ್ಕೆ ಬಂದು ತಲುಪಿದೀವಿ. ದಿಸ್ ಇಸ್ ಎಮೋಷನಲ್ ಟೈಮ್ ಫಾರ್ ಅಸ್. ಎಸ್, ವೆರಿ ಮಚ್. ಭಾಗ್ಯ ನವನೀತ್ ಅವರೇ, ಶಮಂತ್ ಅವರು ನಮಗ್ ಸಿಗ್ತಾ ಇಲ್ಲ. ಮೇ ಬಿ ದೇರ್ ಇಸ್ ಸಮ್ ನೆಟ್ವರ್ಕ್ ಇಶ್ಯೂ. ಖಂಡಿತವಾಗ್ಲೂ ಅವರು ಸಮಯ ಆದಾಗ ಖಂಡಿತ ನಿಮ್ಮ ಹತ್ರ ಬಂದು ಮತ್ತೆ ಇನ್ನೊಂದ್ಸತಿ ಮಾತಾಡ್ತಾರೆ ಅನ್ಸುತ್ತೆ. ಸೊ ನನಗೆ ಹೇಳ್ಬೇಕಾಗಿರೋ ಧನ್ಯವಾದ ನಾನು ಹೇಳಿ ಈ ಒಂದು ಪ್ರಯಾಣನ ಮುಗಿಸ್ತೀನಿ. 3 ವರ್ಷ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡಿದ್ವಿ ನಮ್ಮನ್ನ ಒಬ್ರನ್ನೊಬ್ರು. ತುಂಬಾ ಒಂದು ಕಂಫರ್ಟ್, ಒಂದು ಕ್ಯಾಮರಾಡ್ರಿ ನಮ್ಮ ಟೀಮ್ ಅಲ್ಲಿ ತುಂಬಾ ಬೆಳ್ದಿತ್ತು. ಪ್ರತಿದಿನ ಸೆಟ್ಗೆ ಹೋದಾಗ ಯಾರು ಹೇಗೆ ಅಂತ ನಮ್ಗೆ ಗೊತ್ತಿತ್ತು, ಯಾರ್ಯಾರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ನೆಕ್ಸ್ಟ್ ಪ್ರಾಜೆಕ್ಟ್ ಥಿಯೇಟರ್ ಅಲ್ಲಿ ನೋಡೋ ತರ ಆಗ್ಲಿ, ಶೈನ್ ಲೈಕ್ ಅ ಸ್ಟಾರ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್ ಮೇಘು ಅವರೇ. ತನ್ವಿ, ತುಂಬಾ ಬೇಜಾರಾಗ್ತಾ ಇದೆ ಅಂಡ್ ವಿ ಮಿಸ್ ಯು ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಸೊ 3 ವರ್ಷ ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಜನ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದು. ಸ್ಟಾರ್ಟ್ ಆದಾಗಿಂದ ಇಟ್ ವಾಸ್ ಲೈಕ್ ಅ ಸೆಲೆಬ್ರೇಷನ್, ಒಂದು ಹಬ್ಬದ ತರ ಮೀಟ್ ಆಗ್ತಿದ್ವಿ ನಾವು. ಎಷ್ಟು ಜನ ನಾವು ಸ್ಟಾರ್ಟ್ ಆದಾಗ ಆರ್ಟಿಸ್ಟ್. ಸೊ ಡೈಲಿ ಒಂದು ಆಕ್ಟಿಂಗ್ ವರ್ಕ್ಶಾಪ್ ತರ ಅನಿಸ್ತಿತ್ತು. ಕಲಿಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಈ ಪಾತ್ರ ನನಗೆ ಕೊಟ್ಟಿದೆ. ಅಭಿನೇತ್ರಿಯಾಗಿ, ಒಂದು ಹಂಬಲ್ ಆಗಿ, ನಾನು ಒಬ್ಬ ಮನುಷ್ಯಳಾಗಿ ಕಲಿಯೋದು ಈ ಪಾತ್ರದಿಂದ ತುಂಬಾ ಅಂದ್ರೆ ತುಂಬಾ ಸಿಕ್ಕಿದೆ. ಈ ಪ್ರಾಜೆಕ್ಟ್ ಇಂದ ತುಂಬಾ ಸಿಕ್ಕಿದೆ, ಈ ತಂಡದಿಂದ ತುಂಬಾ ಸಿಕ್ಕಿದೆ. ಎಲ್ರು ತುಂಬಾ ಹಚ್ಕೊಂಡಿದ್ದೆ. ಎಲ್ರ ಜೊತೆ ಕೆಲಸ ಮಾಡೋದನ್ನ ತುಂಬಾ ಎಂಜಾಯ್ ಮಾಡಿದ್ದೆ. ಐ ಥಿಂಕ್ ಒಂದು ತುಂಬಾ ಒಳ್ಳೆ ಕಂಫರ್ಟ್ ಲೆವೆಲ್ ನಮ್ಮ ಮಧ್ಯೆ ಡೆವಲಪ್ ಆಗಿತ್ತು. ಪ್ಲೀಸ್ ಕಮ್ ಬ್ಯಾಕ್ ವಿತ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ಕಿಂಗ್ಡೋ, ಥ್ಯಾಂಕ್ ಯು ಸೊ ಮಚ್. ಐ ಹೋಪ್ ಟು ಸಿ ಯು ಇನ್ ಅ ನ್ಯೂ ಸೀರಿಯಲ್ ಅಗೇನ್. ವಿ ಮಿಸ್ ಯು. ಇಟ್ಸ್ ಮೀ ನಿಹಾರಿಕಾ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಇನ್ನೊಂದು ರೀತಿಯಲ್ಲಿ ಬರ್ತೀನಿ ಅಂತ ನನಗೂ ಆಸೆ ಇದೆ. ಕೀರ್ತಿ ಪಾತ್ರ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗಿರೋದು ಒಂದು ದೊಡ್ಡ ಗ್ರಾಫ್ ಅನ್ಸುತ್ತೆ. ಕೀರ್ತಿ ಹಠ ಮಾಡ್ದಾಗ್ಲೂ ಅವಳ ಜೊತೆ ಇದ್ರಿ, ಕೀರ್ತಿ ಅತ್ತಾಗ್ಲೂ ಅವಳ ಜೊತೆ ಇದ್ರಿ, ಕೀರ್ತಿ ವೈಷ್ಣವನ ಕಳ್ಕೊಂಡಾಗ್ಲೂ ಅವಳ ಜೊತೆ ಬೇಜಾರ್ ಮಾಡ್ಕೊಂಡ್ರಿ, ಅಯ್ಯೋ ಇವಳಿಗೆ ಹೀಗಾಗ್ಬಾರ್ದಿತ್ತು ಅಂತ. ಆದ್ರೆ ಅವಳು ಲಕ್ಷ್ಮಿಗೆ ಏನೋ ತೊಂದರೆ ಕೊಟ್ಟಾಗ ಕೀರ್ತಿ ಮೇಲೆ ಕೋಪ ಮಾಡ್ಕೊಂಡ್ರಿ. ಕೀರ್ತಿಗ್ ಸತ್ಯ ಎಲ್ಲ ಗೊತ್ತಾಗಿ ಅವಳು ಹೋಪ್ಲೆಸ್ ಅಂತ ಆದಾಗ ಅವಳ ಜೊತೆ ನಿಂತ್ರಿ. ಅವಳು ಬೆಟ್ಟದಿಂದ ಬಿದ್ದಾಗ ಜಸ್ಟಿಸ್ ಫಾರ್ ಕೀರ್ತಿ ಅಂತ ಹ್ಯಾಶ್ ಟ್ಯಾಗೇ ಶುರು ಮಾಡಿದ್ರಿ. ಸೊ ಇದನ್ನೆಲ್ಲ ನಾನು ಏನೇ ಆದ್ರೂ ಮರೆಯಲ್ಲ. ಐ ಥಿಂಕ್ 2 ವರ್ಷ ಅನುಬಂಧದಲ್ಲಿ ನಾವೆಲ್ಲರೂ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ಮನೆ ಹಬ್ಬ ಅನ್ನೋ ತರ ನಮಗ್ ಫೀಲ್ ಕೊಟ್ರಿ. ನಮ್ಮನ್ನ ನಿಮ್ ಕುಟುಂಬದವರು ಅನ್ನೋ ತರ ನಾವ್ ಏನೋ ಒಂದು ಅವಾರ್ಡ್ ಗೆದ್ರೆ ಅದನ್ನ ಅಷ್ಟು ಸೆಲೆಬ್ರೇಟ್ ಮಾಡಿದ್ವಿ. ಅದನ್ನ ಹೇಳ್ಕೊಳ್ಳೋದಕ್ಕೆ ಇನ್ನೂ ನನ್ನ ಹತ್ರ ಮಾತಿಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಮಾತಿಲ್ಲ. ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಕೀರ್ತಿ ಅವರೇ, ಕಾವೇರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಾವೇರಿ ಅವರಿಂದ ಈ ಮಾತು ಬರ್ತಿರೋದು ಕೀರ್ತಿಗೆ ಐ ಥಿಂಕ್ ಇಸ್ ವೆರಿ ಸ್ಪೆಷಲ್. ಗೊಂಬೆ ಆಕ್ಟಿಂಗ್ ಲೈಕ್ ಬೇಬಿ, ಶಮ್ನಾಜ್ ಅವರೇ, ಥ್ಯಾಂಕ್ ಯು. ಸೊ
ಈ ಪಾತ್ರ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರುವಂತ ಕಲರ್ಸ್, ನಮ್ಮ ರೈಟರ್ಸ್ ರವಿ ಕಿರಣ್ ಅವರು, ನಮ್ಮ ಡೈಲಾಗ್ ರೈಟರ್, ಅಂಡ್ ಜಯ ಆಲ್ವೇಸ್. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ, ತುಂಬಾ ಧನ್ಯವಾದ ಹೇಳ್ಬೇಕು ಎಲ್ರಿಗೂ. ಮೀ ಅಂಡ್ ಮೈ ಡಾಟರ್ ಬಿಗ್ ಫ್ಯಾನ್ ಆಫ್ ಯು, ಸೊ ಪ್ಲೀಸ್ ಕಮ್ ಟು ಮೈ ಹೌಸ್. ಖಂಡಿತ ಸಾಧ್ಯವಾದ್ರೆ ದಾವಣಗೆರೆಗೆ ಬಂದ್ರೆ ಬರ್ತೀನಿ. ಸೊ ಈ ಪಾತ್ರಕ್ಕೆ 3 ವರ್ಷ, 2 ವರ್ಷ ಪ್ಲಸ್ 1 ವರ್ಷ ಭಾಗ್ಯಲಕ್ಷ್ಮಿಯಲ್ಲಿ ಪ್ರೀತಿ ಕೊಟ್ಟು ಬೆಂಬಲ ಕೊಟ್ಟು, ಏನೇ ಆದ್ರೂ ಆಕಾಶ ತಲೆ ಮೇಲೆ ಬಿದ್ರು 7ವರೆಗೆ ಲಕ್ಷ್ಮೀ ಬಾರಮ್ಮ ನೋಡೋದನ್ನ ಮಾತ್ರ ಬಿಡ್ಲಿಲ್ಲ ನೀವು. ಕಾವೇರಿ ಆಂಟಿ ಚೆನ್ನಾಗಿ ಬೈದ್ರಿ, ಕೀರ್ತಿಗೆ ಬುದ್ಧಿವಾದ ಹೇಳಿದ್ರಿ, ಕೀರ್ತಿ ಜೊತೆ ಅತ್ರಿ, ಲಕ್ಷ್ಮಿ ನಮ್ಮನೆ ಮಗಳ ತರ ನೋಡ್ಕೊಂಡ್ರಿ. ನಮ್ ಲೈಫಲ್ಲಿ ಏನೇನಾದ್ರೂ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು, ಅಯ್ಯೋ ಕಮೆಂಟ್ ಸೆಕ್ಷನ್ಸ್ ಗಳಲ್ಲಂತೂ ಇಲ್ಲ ವೈಷ್ಣವ್ ಕೀರ್ತಿಗೆ ಸೇರ್ಬೇಕು, ಇಲ್ಲ ವೈಷ್ಣವ್ ಲಕ್ಷ್ಮಿಗೆ ಸೇರ್ಬೇಕು ಅಂತ ವಾದ ಮಾಡಿದ್ರಿ. ಆದ್ರೆ ಏನೇ ಆದ್ರೂ ನಮ್ಮನ್ನ ಬಿಟ್ಕೊಡ್ಲಿಲ್ಲ ನೀವು. ನನ್ ಗೊಂಬೆ ಆಗಿ ವಾಪಸ್ ಬಂದಾಗ್ಲೂ ಅದೇ ತರ ಪ್ರೀತಿ, ಅದೇ ತರ ಬೆಂಬಲ ಕಂಟಿನ್ಯೂ ಮಾಡಿದ್ರಿ. ಅದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಈ ಪಾತ್ರನ ನಾನು ಯಾವತ್ತೂ ಮರೆಯಲ್ಲ. ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಅಕ್ಷಯ್ ಅವರೇ. ಥ್ಯಾಂಕ್ ಯು ಸೋ ಮಚ್. Your acting is so good, your experience also. Shanti Suresh ಅವರೇ, thank you. Miss your acting. Bhumi Shetty, thank you so much. I think ತುಂಬಾ ನಾನು ಮಿಸ್ ಮಾಡ್ಕೊಳ್ಳೋದಂದ್ರೆ ಒಂದು ನಮ್ಮ ಕೋ ಆಕ್ಟರ್ಸ್ ಜೊತೆ ಕೆಲಸ ಮಾಡೋದನ್ನ. ಬಿಕಾಸ್ ಎಲ್ಲರೂ ಅಷ್ಟು ಟ್ಯಾಲೆಂಟೆಡ್ ಆಗಿದ್ರು, ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿದ್ರು. ಒಬ್ರು ಇನ್ನೊಬ್ರನ್ನ ನೋಡಿ ಅವ್ರ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ತಿದ್ವಿ. ಯಾವತ್ತೂ ಆ ಜೆಲಸಿ ಅನ್ನೋ ಫೀಲ್ ನಮ್ಮ ಮಧ್ಯೆ ಬರಲಿಲ್ಲ. ನೀವು ಇದು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳೋದು, ಅದರಿಂದ ನಾವು ಕಲಿಯೋದನ್ನ ನಾವು ಮಾಡ್ತಿದ್ವಿ. ಸೊ ಆ ಒಂದು ತಂಡ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ನನ್ ದೊಡ್ಡ ಇನ್ಸ್ಪಿರೇಷನ್ ಮ್ಯಾಮ್ ನೀವು, ಅಂದ್ರೆ ಜಾಸ್ತಿ ಇಷ್ಟ ನಿಮ್ ಗೊಂಬೆ ಪಾತ್ರ. ನಾನ್ ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಶ್ರಾವ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಗೊಂಬೆ ಇಷ್ಟ ಅಂತಂದಾಗ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಇಟ್ ವಾಸ್ ಅನ್ ಎಕ್ಸ್ಪೆರಿಮೆಂಟ್. ಅದು ಈ ರೀತಿ ಅದಕ್ಕೂ ನೀವು ಪ್ರೀತಿ ಕೊಡ್ತೀರಾ, ಕೀರ್ತಿಯನ್ನ ಅಷ್ಟು ಹಚ್ಕೊಂಡಿದ್ರಿ, ಆದ್ರೂ ಗೊಂಬೆ ಆಗಿ ಬಂದಾಗ ಅವಳನ್ನು ಅವಳ ಮುಗ್ಧತೆನೂ ಅಷ್ಟು ಹಚ್ಕೊಂಡ್ರಿ ಅನ್ನೋದು ನನಗೆ ತುಂಬಾ ಖುಷಿ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಮಿಸ್ ಯು, ಯು ವಿಲ್ ಮಿಸ್ ಯು ಮ್ಯಾಮ್. ಸೌಜನ್ಯ ಅವರೇ, ನಕ್ಷತ್ರ ಅವರೇ, ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ. ಶ್ವೇತಾ ಅವರು, ಥ್ಯಾಂಕ್ ಯು ಸೋ ಮಚ್. ಸಾರಿ ಎಲ್ರು ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕಾಗದೆ ಇರ್ಬೋದು, ಆದ್ರೆ ನೀವೆಲ್ಲರೂ ನನ್ನ ಹೃದಯದಲ್ಲಿದ್ದೀರಾ. ಈ ಪಾತ್ರಕ್ಕೆ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ 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 ಧನ್ಯವಾದ. ನಮ್ದು ಆದ್ಮೇಲೆ ಮುಂದೆ ಬರೋ ಪ್ರಾಜೆಕ್ಟ್ಗೆ ಮುದ್ದು ಸೊಸೆ ಅಂತ ಬರ್ತಾ ಇದೆ, ಅದಕ್ಕೂ ಇದೇ ತರ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಅನ್ಕೊಡಿ. ಬಿಕಾಸ್ ಇದು ಎಲ್ಲಾ ಕಲಾವಿದರಿಗೂ ಒಂದು ಕನ್ಸು ಅನ್ಸುತ್ತೆ. ನಾನ್ ಮಾಡ್ತಿರೋ ಪಾತ್ರನ ಜನ ಎಷ್ಟು ಹಚ್ಕೊಂಡು ಇಷ್ಟು ನನಗ್ ಪ್ರೀತಿ ತೋರ್ಸೋದು, ಅದನ್ನ ಫಾಲೋ ಮಾಡೋದು, ಕೀರ್ತಿ ಲೈಫಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದು ಒಂದು ಬಿಟ್ಟು ನಾವು ಮರ್ತರೂ ಎಲ್ಲ ನಿಮಗ್ ನೆನ್ಪಿರ್ತಿತ್ತು. ಸೊ ಅಂತ ಪ್ರೀತಿ ಕಲಾವಿದರಿಗೆ ಸಿಗೋದು ತುಂಬಾ ರೇರ್ ಅನ್ಸುತ್ತೆ. ನನಗೆ ಫಸ್ಟ್ ಟೈಮ್ ಈ ಪ್ರಾಜೆಕ್ಟ್ ಇಂದ, ಈ ಪಾತ್ರದಿಂದ ಇಷ್ಟೊಂದು ಪ್ರೀತಿ ಸಿಕ್ಕಿದ್ದು. ಯಾವಾಗ್ಲೂ ನಾನು ಎಲ್ಲೇ ಹೋದ್ರು ಕೀರ್ತಿ ನನ್ನ ಹೃದಯದಲ್ಲಿರ್ತಾಳೆ. ನೀವೆಲ್ಲರೂ ನನ್ನ ಟ್ರೀಟ್ ಮಾಡಿರೋದು, ಕೀರ್ತಿಗೆ ಸಿಕ್ಕಿರೋ ಪ್ರೀತಿ, ಆ ಒಂದು ಪ್ರೋತ್ಸಾಹ, ಆಶೀರ್ವಾದ ಎಲ್ಲಾನು ಯಾವಾಗ್ಲೂ ನನ್ನ ಮನಸ್ಸಲ್ಲಿರುತ್ತೆ. ಬೇಗ ಇನ್ನೊಂದು ಸೀರಿಯಲ್ ಮಾಡಿ ಮ್ಯಾಮ್. ಅನುಚಿನ್ನು, ನೀವು ತುಂಬಾ ಚೆನ್ನಾಗಿದ್ದೀರಾ ಅಕ್ಕ, ಥ್ಯಾಂಕ್ ಯು. ಭಾವನಾ ಖುಷಿ, ಐ ಲೈಕ್ ಯು ಸೋ ಮಚ್. ಕೀರ್ತಿ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆದ್ರೂ ಇವತ್ತು ಕಲರ್ಸ್ ಕನ್ನಡ ಕಡೆಯಿಂದ ನಿಮ್ಮ ಹತ್ರ ನೇರವಾಗಿ ಮಾತಾಡಿ ಥ್ಯಾಂಕ್ಸ್ ಹೇಳೋದಕ್ಕೆ, ಧನ್ಯವಾದ ಹೇಳೋದಕ್ಕೆ, ನನ್ನ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಇವತ್ತು ಬಂದು ಈ ಒಂದು ಸಣ್ಣ ಕಾನ್ವರ್ಸೇಷನ್ ಅಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದ. ಬೆಸ್ಟ್ ವುಮನ್ ನೀವು ವಾಯ್ಸ್ ಐಶ್ವರ್ಯ, ಥ್ಯಾಂಕ್ ಯು. ಮಿಸ್ ಯು ಅಮ್ಮು ಅವರೇ, ಮಿಸ್ ಯು ಸೋ ಮಚ್. ಮಿಸ್ ಆಲ್ ಆಫ್ ಯು. ಕೀರ್ತಿಗೆ, ಲಕ್ಷ್ಮೀ ಬಾರಮ್ಮಕ್ಕೆ ಸಿಗ್ತಾ ಇದ್ದ ಪ್ರೀತಿ, ಬೆಂಬಲ ನಾವು ಯಾವಾಗ್ಲೂ ಮಿಸ್ ಮಾಡ್ಕೋತೀವಿ. ಬಟ್ ನಾವು ಮುಂದೆ ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಬಂದಾಗ್ಲೂ ನೀವು ಅದೇ ತರ ಪ್ರೀತಿ ತೋರಿಸಿ ಅಂತ ಆಶಿಸ್ತೀವಿ. ಹಾಗೆ ನಮ್ ಜೊತೆ ಬೇರೆ ಕಲಾವಿದರಿಗೂ, ಮುಂದೆ ಬರ್ತಾ ಇರೋ ಕಲಾವಿದರಿಗೂ ಕಲರ್ಸ್ ಕನ್ನಡದಲ್ಲಿ ಅದೇ ರೀತಿ ಪ್ರೀತಿ ತೋರಿಸಿ, ಕಲರ್ಸ್ ಕನ್ನಡಕ್ಕೆ ಅದೇ ರೀತಿ ಪ್ರೀತಿ ತೋರಿಸಿ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಎಲ್ಲದಕ್ಕೂ ಧನ್ಯವಾದ. ಕೋಟಿ ಕೋಟಿ ನಮನಗಳು ಅಷ್ಟೇ ಹೇಳ್ಬೋದು. ತನ್ವೀರಾ ಆಫಿಷಿಯಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶ್ರುತಿ, ಗೊಂಬೆ ಆಕ್ಟಿಂಗ್ ಸೂಪರ್. ವರ್ಣ ಸೋ ಕ್ಯೂಟ್, ಥ್ಯಾಂಕ್ ಯು. ನಿತಿನ್, ಡಾನ್ಸರ್. ಕೀರ್ತಿ ಅಕ್ಕ, ಯುವರ್ ಆಕ್ಟಿಂಗ್ ಸೂಪರ್ ಅಂಡ್ ಯುವರ್ ಆಕ್ಟಿಂಗ್ ಆಫ್ ಗೊಂಬೆ ಸೂಪರ್, ಥ್ಯಾಂಕ್ ಯು. ಫೈನಲಿ ನಿಮ್ ಜೊತೆ ಮಾತಾಡೋದಕ್ಕೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಇದೆ. ನೀವೆಲ್ರೂ ಬಂದು ನನ್ನ ಜೊತೆ ಮಾತಾಡ್ಸಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಒನ್ ಲಾಸ್ಟ್ ಟೈಮ್ ಆಸ್ ಕೀರ್ತಿ ಬಾಯ್ ಅಂತ ಹೇಳ್ತಿದ್ದೀನಿ. ಮುಂದೆ ಸಿಗೋಣ, ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಲುಕಿಂಗ್ ಫಾರ್ವರ್ಡ್. ಮಿಸ್ ಯು.
ಲಕ್ಷ್ಮೀ ಬಾರಮ್ಮ. ವಿ ವಿಲ್ ಮಿಸ್ ಯು ಟು. ಐ ಥಿಂಕ್ ಲಕ್ಷ್ಮೀ ಬಾರಮ್ಮ ತಂಡದ ಕಡೆಯಿಂದ ಇವತ್ತು ನಾನು ಆ ಒಂದು ಮುಂದೆ ನಿಂತು ಲಕ್ಷ್ಮೀ ಬಾರಮ್ಮ ತಂಡದ ಕಡೆಯಿಂದ ಎಲ್ರಿಗೂ ಧನ್ಯವಾದ ಹೇಳಿ ಆದಷ್ಟು ಬೇಗ ವಾಪಸ್ ಬರ್ತೀವಿ. ನಮಗೋಸ್ಕರ ಕಾಯ್ತಾ ಇರಿ, ನಮ್ಮನ್ನ ಮಿಸ್ ಮಾಡ್ಕೊಳ್ಳಿ, ಬಟ್ ಬೇರೆಯವ್ರಿಗೂ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ತುಂಬಾ 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 ಧನ್ಯವಾದ. ಸಿ ಯು.